ಬಂದದ್ದು ಸ್ವಲ್ಪ ತಡ ಆಯ್ತಾ ಅಂತ. ಕಾಂತಾರ ಚಾಪ್ಟರ್ 1 ಬಗ್ಗೆ ಈಗಾಗಲೇ ನೀವು ಸುಮಾರು ರಿವ್ಯೂಸ್ನ ನೋಡಿರ್ಬೋದು, ನೋಡಿಲ್ದಲೇ ಇರ್ಬೋದು. ಸಿನಿಮಾ ಅಂದಮೇಲೆ ಸಬ್ಜೆಕ್ಟಿವ್, ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಬಟ್ ಆದ್ರೂ ಕಾಂತಾರ ಚಾಪ್ಟರ್ 1 ಯಾಕೆ ಒಂದು ಮಸ್ಟ್ ವಾಚ್ ಸಿನಿಮಾ ನಮ್ಮ ಪ್ರಕಾರ ಆಗುತ್ತೆ, ಹಾಗೂ ಏನೂ ಸ್ಪಾಯ್ಲರ್ಸ್ ಇಲ್ದಲೇ ಹೇಳೋ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡಿದ್ದೀವಿ. ಮೊದಲನೇದಾಗಿ ಕಾಂತಾರ ಚಾಪ್ಟರ್ 1 ಇಸ್ ಅ ಪ್ರಾಪರ್ ಬ್ಲೆಂಡ್ ಆಫ್ ಡೀಪ್ ರೂಟೆಡ್ ಸ್ಟೋರಿ ಟೆಲಿಂಗ್ ವಿತ್ ಲಾರ್ಜರ್ ದನ್ ಲೈಫ್ ಕ್ಯಾನ್ವಾಸ್. ಅಂದರೆ ಇದರ ಸ್ಕೇಲ್ ಯಾವುದೇ ಒಂದು ಹಾಲಿವುಡ್ ಸಿನಿಮಾಗೆ ಕಡಿಮೆ ಇಲ್ಲ. ಆ್ಯಂಡ್ ಪ್ರೊಡಕ್ಷನ್ ವ್ಯಾಲ್ಯೂ ಆಗಿರ್ಬೋದು, ಆರ್ಟ್ ಡಿಸೈನ್ ಆಗಿರ್ಬೋದು, ಸೆಟ್ ಡಿಸೈನ್ಸ್ ಆಗಿರ್ಬೋದು, ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಇಟ್ ಈಸ್ ಇನ್ ಪಾರ್ ವಿತ್ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್. ಅಂದರೆ ಒಂದು ಕನ್ನಡ ಸಿನಿಮಾ, ನಮ್ಮ ನಾಡಿನ ಕತೆ, ನಮ್ಮ ಮಣ್ಣಿನ ಕತೆ, ಈ ಥರ ಒಂದು ಗ್ಲೋಬಲ್ ಪ್ಲ್ಯಾಟ್ಫಾರ್ಮಲ್ಲಿ ಈ ಕ್ಯಾನ್ವಾಸಲ್ಲಿ, ಈ ಮ್ಯಾಗ್ನಮ್ ಅಪ್ಪರ್ ಸ್ಕೇಲಲ್ಲಿ ಮೌಂಟ್ ಆಗಿರೋದು ಐ ಥಿಂಕ್ ನಮಗೆ ತುಂಬಾ ಹೆಮ್ಮೆ ತಂದುಕೊಡೋ ವಿಚಾರ ಇದಾಗಿದೆ. ಎರಡನೇದಾಗಿ ಒಂದು ಸಿನಿಮ್ಯಾಟಿಕ್ ಎಲಿವೇಶನ್ಸ್ ಅಥವಾ ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಆ್ಯಡ್ ಮಾಡೋ ಪ್ರಾಸೆಸ್ಸಲ್ಲಿ ಎಲ್ಲೂ ಒಂದು ಸ್ಟೋರಿ ಟೆಲ್ಲಿಂಗಿಂದ ಡೈವರ್ಟ್ ಆಗಿಲ್ಲ, ಒಂದು ಡ್ರಿಫ್ಟ್ ಅವೇ ಆಗಿಲ್ಲ. ರೈಟ್ ಟೈಮ್ಸಲ್ಲಿ ಪ್ರಾಪರ್ ಸಿನಿಮ್ಯಾಟಿಕ್ ಹೀರೋಯಿಕ್ ಎಲಿವೇಶನ್ಸ್ ಖಂಡಿತವಾಗ್ಲೂ ಇದೆ. ಕತೆ ಸಿನಿಮಾ ಶುರು ಆಗಿ ಸುಮಾರು ಹೊತ್ತಾದ್ರೂ ನನಗೆ ಥಿಯೇಟ್ರಲ್ಲಿ ಅನ್ನಿಸ್ತಿತ್ತು, ಅಯ್ಯೋ ರಿಷಬ್ ಅವ್ರ ಎಂಟ್ರಿನೂ ಆಗಿಲ್ವಲ್ಲ ಅಂತ. ಆ ಥಾಟ್ ಇನ್ನೇನು ಬರೋ ಅಷ್ಟರಲ್ಲಿ ರಿಷಬ್ ಅವ್ರ ಎಂಟ್ರಿ ಆಗುತ್ತೆ ಆ್ಯಂಡ್ ಅವ್ರು ಡೈಲಾಗ್ ತೊಗೊತಾರೆ, ಬರೋದು ಸ್ವಲ್ಪ ತಡ ಆಯ್ತೇನೋ ಅಲ್ವಾ ಅಂತ. ಸೊ ದಟ್ ಆಲ್ಸೋ ಅಪ್ಲೈಸ್ ಟು ದ ಸಿಚುಯೇಷನ್ ದಟ್ ಇಸ್ ಹ್ಯಾಪ್ನಿಂಗ್ ಇನ್ಸೈಡ್ ದ ಫಿಲಮ್. ಸೊ ಫೈನಲಿ ಕಾಂತಾರ ಚಾಪ್ಟರ್ 1 ಒಂದು ಡೀಪ್ ರೂಟೆಡ್ ಸ್ಟೋರಿ ಟೆಲ್ಲಿಂಗ್ ಇದೆ, ಒಂದು ಇಂಟ್ರೀಗಿಂಗ್ ಆ್ಯಂಡ್ ವೆರಿ ಎಂಗೇಜಿಂಗ್ ಸ್ಕ್ರೀನ್ ಪ್ಲೇ ಇದೆ. ಎಲ್ಲೂ ಝೋನ್ ಔಟ್ ಆಗಲ್ಲ, ಎಲ್ಲೂ ಡಿಸ್ಕನೆಕ್ಟ್ ಆಗಲ್ಲ. ಆ್ಯಂಡ್ ದ ಲಾರ್ಜರ್ ದನ್ ಲೈಫ್ ವಿಜುವಲ್ಸ್ ಕ್ರಿಯೇಟೆಡ್ ಬೈ ಅರವಿಂದ್ ಕಶ್ಯಪ್. ಆ್ಯಂಡ್ ಆ ಸೀನ್ ಎಲಿವೇಶನ್ಸ್ಗೆ ತುಂಬಾ ಆ್ಯಡ್ ಆನ್ ಮಾಡಿರೋ ಅಜನೀಶ್ ಅವರ BGM ಇರ್ಬೋದು, ಒಂದು ಓವರ್ ಆಲ್ ಸೆಟ್ ವರ್ಕ್, ಪ್ರೊಡಕ್ಷನ್ ಡಿಸೈನ್ ಇರ್ಬೋದು, ಎಲ್ಲದು ಟಾಪ್ ನಾಚ್ ನೆಕ್ಸ್ಟ್ ಲೆವೆಲ್ ಸ್ಟ್ಯಾಂಡರ್ಡ್ಸಲ್ಲಿದೆ.